ಇದು ಮುದ್ದು ಸೊಸೆ ಸೀರಿಯಲ್ ಇವತ್ತಿನ ಎಪಿಸೋಡು. ಇವತ್ತಿದೆ ಅಲ್ಲ, ಬುಧವಾರ 13 ಮೇ ಇದೆ. ಇವತ್ತಿನ ಎಪಿಸೋಡಲ್ಲಿ ಭದ್ರಾ ಹಾಲೊಳಗೆ ಬಂದಿರ್ತಾನೆ. ಇದೇ ಟೈಮಿಗೆ ಸಾವಿತ್ರಿ ಮತ್ತು ವಿನಂತ್ರಿ ಇಬ್ಬರು ಬಂದು ನಾವು ನಿಮ್ಮ ಹತ್ರ ಮಾತಾಡಬೇಕು ಅಂತ. ನೀವೇನು ಮಾತಾಡ್ತೀರಿ, ನೀವು ಎದಕ್ಕೆ ಬಂದಿದ್ದೀರಿ ಅಂತ ನನಗೆಲ್ಲ ಚೆನ್ನಾಗಿ ಗೊತ್ತು ಅಂತೆಲ್ಲ ಹೇಳ್ತಾನೆ. ಹೇಳಿದಾಗ ನೀವೇದೇನೋ ವಿಚಾರ ಮಾತಾಡ್ತೀರಿ ಅಂತ ನನಗೆ ಗೊತ್ತು, ಅದ್ಯಾವುದು ನನಗೆ ಯಾರ ಜೊತೆ ಮಾತಾಡೋಕ್ಕೂ ಇಷ್ಟ ಇಲ್ಲ ಅಂತೆಲ್ಲ ಹೇಳಿ ಕಳಿಸ್ತಾನೆ. ನಾವು ಅವಳ ವಿಚಾರನೇ ಮಾತಾಡೋಕ್ಕೆ ಬಂದಿದ್ದೀವಿ, ಅದನ್ನ ಕೇಳಿದರೆ ನಿನಗೆ ಒಳ್ಳೇದು ಮಾಮ ಅಂತೆಲ್ಲ ಹೇಳಿ ಕಳಿಸ್ತಾ. ಅವಳಿಗೂ ನನಗೂ ಯಾವ ಸಂಬಂಧನೂ ಇಲ್ಲ ಅಂತೆಲ್ಲ ಭದ್ರಾ ಹೇಳಿದರೆ, ನೀನು ಹಂಗೆ ಹೇಳಿದರೆ ಅದೆಲ್ಲ ನೀನು ಹೇಳಿದ ಕೂಡಲೇ ಅದೆಲ್ಲ ಮುಗ್ದೋಗೋ ವಿಷಯ ಅಲ್ಲಲ್ಲಪ್ಪ ಅಂತೆಲ್ಲ ಹೇಳ್ತಾಳೆ. ಈ ಸಂಬಂಧ ಮುಗಿಯೋವರೆಗೂ ಅವಳು ಈ ಮನೆ ಸೊಸೆನೇ ಅಲ್ವಾ ಅಂತೆಲ್ಲ ಹೇಳ್ತಾಳೆ. ಎಷ್ಟೇ ಆದರೂ ಅವಳು ಈ ಮನೆ ಸೊಸೆನೇ. ಏನು ಮಾಡ್ತಾಳೆ, ಎಲ್ಲಿ ಹೋಗ್ತಾಳೆ, ಎಲ್ಲಿ ಬರ್ತಾಳೆ ಅಂತ ತಿಳ್ಕೊಬೇಕು. ಅದಕ್ಕೆ ನಾವು ಅದೆಲ್ಲ ನನಗೆಲ್ಲ ಹೇಳ್ಬೇಡ ಅಂತೆಲ್ಲ ಹೇಳ್ತಾಳೆ. ಈ ಅಟ್ಟೆ ಸೊಸೆ ಆಚಾರ ಬಿಟ್ಟವಳು, ಅದನ್ನೆಲ್ಲ ನೀನು ಇವಾಗ ಕೇಳಿ ತಿಳ್ಕೊಂಡಿಲ್ಲ ಅಂದರೆ ಅಟ್ಟಿ ಸೊಸೆ ಆಚಾರ ಬಿಟ್ಟವಳೆಲ್ಲ ಅಂತೆಲ್ಲ ಮಾತಾಡ್ತಾನೆ. ಡಾಕ್ಟ್ರ್ ಓದೋಕ್ಕೆ ಮೈಸೂರು ಕಾಲೇಜಾಗ ಸೇರ್ಕೊಂಡು ಅದು ನಿಂಗೆ ಗೊತ್ತು ತಾನೇ ಅಂತೆಲ್ಲ ಹೇಳ್ತಾಳೆ. ಅದು ಅವಳು ಇಷ್ಟ ಅಂತೆಲ್ಲ ಹೇಳ್ತಾಳೆ. ಹೌದೌದು, ಇಷ್ಟ ಆಗಿರೋದಕ್ಕೆ, ಇಷ್ಟಪಟ್ಟಿರೋನ ಇಲ್ಲಿರೋದಕ್ಕೆ ಮೈಸೂರು ಕಾಲೇಜ್ಗೆ ಸೇರ್ಕೊಂಡಾಳ ಅಂತೆಲ್ಲ ವಿನಂತ್ರಿ ವಿನಂತ್ರಿ ಹೇಳಿದಾಗ ಕಣ್ಣೆಲ್ಲ ಕೆಂಪಗೆ ಮಾಡಿಬಿಡ್ತಾನೆ. ಅವ್ನು ಸಿಟ್ಟು ಮಾಡ್ಕೊಂಡು ಕೋಪ ಮಾಡ್ಕೊಂಡು ನಿಂತ. ಕಣಪ್ಪ, ಅದನ್ನೆಲ್ಲ ತಿಳ್ಕೊಳಕ್ಕೆ ನಾನು ಒಬ್ಬರನ್ನ ನೇಮಕ ಮಾಡಿದ್ದೀನಿ ಅಂತೆಲ್ಲ ಹೇಳಿ, ನಾನು ಸಾಕ್ಷಿನೂ ಮಡಗಿದ್ದೀನಿ ಅಂತೆಲ್ಲ ಫೋನ್ ತೆಗೆದು ತೋರಿಸ್ತಾ. ಫೋನಲ್ಲಿ ಅವಳು ಅವ್ರ ಫ್ರೆಂಡ್ ಹತ್ರ ಮಾತಾಡಿದ್ದೆಲ್ಲ ವೀಡಿಯೋ ಎಲ್ಲ ಹೇಳ್ತಿರ್ತೀನಿ. ಸತೀಶ್ ಅನ್ನೋರ ಜೊತೆ ಎಲ್ಲ ಮಾತಾಡಿದ್ದು ವೀಡಿಯೋ ಎಲ್ಲ ಒಬ್ಬರು ವೀಡಿಯೋ ಮಾಡಿರ್ತಾರಲ್ಲ, ಆ ವೀಡಿಯೋ ಎಲ್ಲ ಭದ್ರಾಗೆ ತೋರಿಸ್ತಿರ್ತಾರೆ. ಭದ್ರಾ ನೋಡಿ ಕೋಪ ಮಾಡ್ಕೊಂಡ್ಬಿಡ್ತಾನೆ. ಭದ್ರಾ ನೋಡ್ಕೊಂಡು ಕೋಪ ಮಾಡಿಕೊಂಡು ಬೈದು ಕಳಿಸ್ಬಿಡ್ತಾನೆ, ಅಲ್ಲಿದ್ದ ನಡೀರಿ ಅಂತ ಎಲ್ಲ, ನೀವು ಆ ವಿಚಾರ ಮಾತಾಡಬೇಡ್ರಿ ಅಂತ. ಇನ್ನೊಂದು ಸೀನ್ ಒಳಗೆ ಈ ಕಡೆ ಆಟೋ ಬರುತ್ತೆ. ಆಟೋ ಬಂದಿರೋದು ನೋಡಿ ಕೊಡಲೆ ರತ್ನಾಕ ಅತ್ತಿಗೆಮ್ಮ ಬಂದಾಳ ಅಂತೆಲ್ಲ ಹೇಳ್ತಾನೆ. ಇದೇನು ಸರಿ ಬಂದೆ ಅಂಥೇಳಿ ರತ್ನಾಕ ಹೇಳ್ತಾಳೆ. ಬಂದೆ ಅಂತೇಳಿ ರತ್ನಾಕ ಹೇಳಿದಾಗ, ಆವಾಗ ಒಳಗಡೆ ಹೋಗಬೇಡ, ದೃಷ್ಟಿಯೆಲ್ಲ ಆಗಿರುತ್ತೆ ನಿನಗೆ ಅಂತೆಲ್ಲ ಹೇಳಿ ಹೊರಗಡೆ ನಿಂದ್ರಿಸ್ತಾರೆ. ಹೊರಗಡೆ ನಿಂದ್ರಿಸಿ ಒಳಗಡೆ ನಿನಗೆಲ್ಲ ದೃಷ್ಟಿ ತೆಗಿಬೇಕು ಅಂತೆಲ್ಲ ಹೇಳಿ, ಯಾರ್ಯಾರು ಕಣ್ಣು ಬಿದ್ದಿರ್ತೇವೆ ಯಾರ್ಯಾರು ಇಲ್ಲೋ ಅಂತೆಲ್ಲ ಹೇಳಿ ನಿಂದ್ರಿಸಿ ಬಂದೆ ಅಂತೇಳಿ ಬಂದು ದೃಷ್ಟಿ ತೆಗಿತಾಳೆ ರತ್ನಾಕ. ಅವ್ರ ಕಣ್ಣು ನನ್ನ ಮಗಳಿಗೆ ದೃಷ್ಟಿ ತೆಗಿಯಪ್ಪ ಅಂತ ರತ್ನಾಕ ಕೊಟ್ಮೇಲೆ ಕ್ವಾಟ್ಲೆ ತೆಗಿತಾನೆ. ಕ್ವಾಟ್ಲೆ ತೆಗೆದು ದೃಷ್ಟಿ ಎಲ್ಲ ತೆಗ್ದು ಒಳಗಡೆ ಮಾದಿ ಕಣ್ಣು ಊದಿ ಕಣ್ಣು ಎಲ್ಲ ಆ ಕಣ್ಣು ಈ ಕಣ್ಣೆಲ್ಲ ಹೋಗ್ಬಿಡ್ಲಿ ಅಂತೆಲ್ಲ ಹೇಳಿ ದೃಷ್ಟಿ ತೆಗಿತಾನೆ. ದೃಷ್ಟಿ ತೆಗ್ದು ಆಚೆ ಕಡೆ ಚೆಲ್ತಾನೆ. ಮೂರ್ಖಿತ ಉಗುಳತ್ಗಮ್ಮ ಅಂದರೆ ಮೂರ್ಖಿತ ಉಗುಳು ಒಳಗೆ ಹೋಗಿ ಕೂತಾಗ ನೀರು ಕುಡಿ ವಿದ್ಯಾ, ನೀರು ಕುಡಿದು ನಾನು ಅಜ್ಜಿ ಎಲ್ಲ ದೂರ ಆಗುತ್ತೆ ನಮ್ಮ ಟ್ರಾವೆಲ್ ಮಾಡೋಕೆ ಹಂಗೆ ಹಿಂಗೆ ಅಂತ ಎಲ್ಲ ಎನ್ಕ್ವೈರಿ ಮಾಡಿದರೆ, ಇಲ್ಲ ನನಗಿಂತ ದೂರದಿಂದ ಬರ್ತಾರೆ, ನನಗಿಬ್ಬರು ಫ್ರೆಂಡ್ಸ್ ಸಿಕ್ಕಾರ ಅಂತೆಲ್ಲ ಹೇಳ್ತಾರೆ. ಎಲ್ಲ ಫ್ರೆಂಡ್ಸ್ ಸಿಕ್ಕಾರ ಅಂತೆಲ್ಲ ಹೇಳಿದಾಗ ಅಜ್ಜಿ ಅವ್ರ ರತ್ನಕ ಇದ್ದು ನೀರು ಕುಡಿಯೋದ, ನೀರು ಕುಡಿದಾಗ ವಿದ್ಯಾ ಇದ್ದು ವಾಮಿಟ್ ಬರುತ್ತೆ ಅಂತೆಲ್ಲ ಹೇಳ್ತಾರೆ. ವಾಮಿಟ್ ಸೆನ್ಸೇಷನ್ ಆಗುತ್ತೆ. ಅದಕ್ಕೆ ಹಿಂಗಂದರೆ ಈ ಟೈಮ್ ಹಿಂಗೆಲ್ಲ ನೀನು ಟ್ರಾವೆಲ್ ಮಾಡಿದರೆ ಹಿಂಗಾಗುತ್ತೆ ಅಂತೆಲ್ಲ ಅಜ್ಜಿ ಬೈತಾರೆ. ಇಲ್ಲ ಅಜ್ಜಿ, ನಾನಂತೂ ಬರೀ ಓದೋಕ್ಕೆ ಹೋಗ್ತೀನಿ, ಎಷ್ಟೋ ಜನ ಹೆಂಗಸರೆಲ್ಲ ಹೊಟ್ಟೆಪಾಡಿಗೆಲ್ಲ ಹೋಗ್ತಿರ್ತಾರಲ್ಲ, ಅವ್ರದ್ದು ನೋಡ್ಬೇಕು, ಅವ್ರ ಕಷ್ಟದ ಮುಂದೆ ನನ್ನ ಕಷ್ಟ ಏನೂ ಅಲ್ಲ ಅಂತೆಲ್ಲ ಹೇಳಿ ನನ್ನ ಹೊಟ್ಟೆಯಲ್ಲಿರೋ ಮಗು ಆರೋಗ್ಯವಾಗಿ ಎಲ್ಲ ಇರುತ್ತೆ, ನಾನು ಬೆಳೆಸ್ತೀನಿ, ಸಿಂಹದ ಮರಿಯಾಗಿ ಬೆಳೆಸ್ತೀನಿ ಅಂತೆಲ್ಲ ಹೇಳಿ ಈ ಕಡೆದು ಸುಭಾಷ ಇದ್ದು ಈಶ್ವರಿಗೆ ಫೋನ್ ಮಾಡ್ತಾನೆ. ಈಶ್ವರಿಗೆ ಫೋನ್ ಮಾಡಿ ಪದೇ ಯಾಕಲ ಫೋನ್ ಮಾಡಿ ಸತಾಸ್ತೀಯಾ ಅಂತೆಲ್ಲ ಅವರಮ್ಮ ಬೈತಾಳೆ. ದುಡ್ಡು ಲಾಕರ್ ನಿಮ್ಮ ಅಪ್ಪನ ಕಡೆ ಇದನೋ, ಲಾಕರ್ ಕೀ ನನ್ನ ಕಡೆ ಇಲ್ಲ ಅಂತೆಲ್ಲ ಹೇಳಿದಾಗ, ಇಲ್ಲ ಕಣಮ್ಮ, ಬರೀ ದುಡ್ಡು ಅಂತ ನೀನು ಯಾಕೆ ದುಡ್ಡೆಲ್ಲ ಬೇಯಿಲ್ಲ, ನಾನೇ ಅಲ್ಲಿಗೆ ಬರಬೇಕಂತ ಮಾಡಿ ಈಗೇನು ಬುದ್ಧಿ ಕೆಟ್ಟು ಇನ್ನೇನು ಕೆಲಸ ಮಾಡ್ತೀಯ ನೀನು ಅಂತೆಲ್ಲ ಅವರಮ್ಮ ಬೈತಾಳೆ. ಇದೆಲ್ಲ ಪರಿಸ್ಥಿತಿ ನಮ್ಮ ಕಂಟ್ರೋಲಿಗೆ ಬರಲಿ, ಆವಾಗ ನೀನು ಇಲ್ಲಿಗೆ ಬರುವಂತೆಲ್ಲ ಅವರಮ್ಮ ಹೇಳ್ತಾ. ಆದ್ರೂ ಕೇಳಲ್ಲ. ಇದು ಪರಿಸ್ಥಿತಿ ಎಲ್ಲ ನಮ್ಮ ಕಂಟ್ರೋಲಿಗೆ ತಗೊಳೋ ಚಾನ್ಸ್ ಸಿಕ್ಕಿದೆ ಅಮ್ಮ ನಮಗೆಲ್ಲ ಅಂತ ಹೇಳ್ತಿರ್ತಾನೆ ಅಂತೆಲ್ಲ. ಹೌದಾ, ಆ ಚಲವಣ್ಣ ಮಾಡಿರೋದು, ಆ ಮೂರಡಿ ಜುಟ್ಟೆಲ್ಲ ನನ್ನ ಕೈಯಲ್ಲಿ ಸಿಕ್ಕಿದೆ, ಆ ಚಲವಣ್ಣ ಮಾಡಿರೋದೆಲ್ಲ ನಂಗೆ ಗೊತ್ತು, ನಾನು 4 ಜನ ಸೇರಿಸಿ
ಅಲ್ಲಿ ತುಂಬ ಜನ ಎಲ್ಲ ರೊಚ್ಚಿಗಿದ್ದೀರ, ಸೊ ಅವ್ರನ್ನೆಲ್ಲ ಸೇರಿಸಿ ನಾ ಇದು ಮಾಡ್ತೀನಿ ಅಂತೆಲ್ಲ ಹೇಳಿ ಅವರಮ್ಮನ ಕನ್ವಿನ್ಸ್ ಮಾಡ್ತಾನೆ. ಅವರಮ್ಮನ ಕನ್ವಿನ್ಸ್ ಮಾಡಿದಾಗ ಆವಾಗ ಇನ್ನೊಂದು ಸೀನ್ ಒಳಗಡೆ ಭದ್ರಾ ಒಬ್ಬರನ್ನ ಕರ್ಕೊಂಬಂದಿರ್ತಾನೆ. ಅಂದರೆ ಅವ್ರ ಫ್ರೆಂಡ್ ಇರ್ತಾನೆ ಅವ್ನು ರಾಕೇಶ್ ಅಂತೇಳಿ. ಅವ್ನು ಬಂದಾಗ ಅವರು ಯಾರು ಅಂತ ಕೇಳಿದಾಗ, ಇಲ್ಲ ಅಪ್ಪಯ್ಯ ನೀವೇ ಅಟ್ಟಿಗೆ ಒಂದು ಡ್ರೈವರ್ ಬೇಕಂತಲ್ಲ ಹೇಳಿರ್ತೀರಲ್ಲ, ಅದಕ್ಕೆ ಕರ್ಕೊಂಬಂದಿದ್ದೆ, ನಮ್ಮ ಫ್ರೆಂಡೇ ರಾಕೇಶ್. ಹೌದಾ, ಯಾರು ಏನು ಅಂತ ಅವ್ರ ಡ್ಯಾಡಿ ಎಲ್ಲ ಕೇಳ್ತಾರೆ. ಕೇಳಿದಾಗ ಅವರು ನಂಗೆ ಪರಿಚಯ ಇರೋದೇ ಅಂತ, ಓಹೋ ನಮಗೆ ಪರಿಚಯ ಇರೋರ ಅವ್ರ ಹೆಸರೇನು ಹೇಳ್ದ, ಹೌದು ಬೆಂಗಳೂರಲ್ಲಿ ಇದ್ರಲ್ಲ ನೀವು ಅಂತ, ಅವ್ನು ಕಣಮ್ಮ ಅಂತೆಲ್ಲ ಹೇಳ್ದ. ಹೌದು ಈಗ ಅಪ್ಪ ಹೋದ್ಮೇಲೆ ನಾವು ಅಮ್ಮ ಜಮೀನು ನೋಡಿಕೊಂಡು ಇಲ್ಲೇ ಹಳ್ಳಿ ಊರಲ್ಲೇ ಇದ್ದು ಬಿಡೋಣ ಅಂತೆಲ್ಲ ಹೇಳಿದ ಅಂತ ಬಂದಿದ್ವಿ ಅಂತ. ಸರಿ ಕಣಪ್ಪ ಇಲ್ಲೇ ಇರು, ನೀವು ನಮ್ಮ ಕಡೆ ಕೈ ಬಾಯಿ ಎಲ್ಲ ಸುಧಾರಬೇಕು, ಯಾಕಂದರೆ ನಾನು ಮೊದಲೇ ಮಿನಿಸ್ಟ್ರಲ್ಲ, ಏನೇ ಮಾಡಿದ್ರು ಡ್ರೈವರು ಮತ್ತು ಪಿ ಎಗಳು ಕಣ್ತಪ್ಪಿಸಿ ನಾವೇನು ಮಾಡೋಕ್ಕಾಗಂಗಿಲ್ಲ, ಹಾಗಾಗಿ ಸ್ವಲ್ಪ ಕೈ ಬಾಯಿ ಶುದ್ಧ ಇರಬೇಕಂತ ನಾನು ಹೇಳ್ತೀನಿ ಅಂತ. ಹ್ಞೂ ಗೌಡ್ರೆ ಅಂತೆಲ್ಲ ಹೇಳ್ತಾನೆ. ಭದ್ರಾಗೂ ಗೌಡ್ರೆ ಅಂತೇಳಿ ಹೇಳ್ದೆ. ಹಂಗೆಲ್ಲ ನನಗೆ ಯಾಕಂತೆ, ನಾನು ನಿಮ್ಮ ಫ್ರೆಂಡ್ ಕಂಡ್ಲ ಅಂತ. ಅದೆಲ್ಲ ಏನಿಲ್ಲ, ಈಗ ನೀವು ಬೇರೆ ನಾವು ಬೇರೆ, ನೀವು ನಾವು ಒಂದೇನಾ ಅಂತ ಹೇಳಿ ಇನ್ನೊಂದು ಟೈಮಿಗೆ ಈ ಕಡೆ ಚಲೋ ಲಾಯರ್ನ ಕರ್ಕೊಂಬಂದಿರ್ತಾನೆ ನಮ್ಮ ಮನೆಗೆ. ಲಾಯರ್ ಮನೆಗೆ ಬಂದಾಗ ಅವರು ಕೇಳ್ತಾರೆ, ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗಿಂದ ಕೇಳಿದ್ದಾರೆ ಅವರು ಡಿವೋರ್ಸು ಮತ್ತು ಹೆಂಗೆ ಅಂತೆಲ್ಲ ಕೇಳಿದಾಗ, ಅಂದರೆ ಏನು ಅಂತ ವಿದ್ಯಾ ಅವರಮ್ಮ ಎಲ್ಲ ಬಿಡಿಸಿ ಕೇಳ್ತಿರ್ಬೇಕಾದ್ರೆ ಆವಾಗ ಅವರು ಲಾಯರ್ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಆದರೆ ಏನು ಅಂತೆಲ್ಲ ಹೇಳ್ತಾರೆ. ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅಂದ್ರೇನು ಅಂದರೆ, ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಕುಂತು ಮಾತಾಡೋದು, ಅಲ್ವಾ ಡೈರೆಕ್ಟ್ ಡಿವೋರ್ಸ್ಗೆ ಹೋಗ್ತೀವಿ ಅಂದರೆ ಡೈರೆಕ್ಟ್ ಡಿವೋರ್ಸ್ಗೆ ಹೋಗ್ಬೋದು ಅಂತೆಲ್ಲ ಅವರು ಲಾಯರ್ ಬಿಡಿಸಿ ಹೇಳ್ತಿರ್ತಾರೆ. ಬಿಡಿಸಿ ಹೇಳ್ತಿರ್ಬೇಕಾದ್ರೆ ಇಲ್ಲಿ ಮತ್ತು ಹೆಂಗೆ ಮಾಡೋದು ವಿದ್ಯಾ ಅಂತ ಲಾಯರ್, ನೀನು ನಿನಗೇನು ಯಾವ ಆಪ್ಷನ್ ಹುಡ್ಕೊತೀಯ ಅಂತ ಕೇಳಿದಾಗ, ಇಲ್ಲ ಮೇಡಮ್ ನನಗೆ ಡಿವೋರ್ಸ್ ಎಲ್ಲ ಬೇಡ ಅಂತಲ್ಲ ಅಂತಲೇ, ಮ್ಯೂಚುವಲ್ ಆಗಿ ಕುಂತು ಮಾತಾಡೋಕ್ಕೆ ನನಗೆ ಇಷ್ಟ ಇಲ್ಲ ಅಂತೆಲ್ಲ ಹೇಳ್ತಾರೆ. ಏನಕ್ಕೆ ಏನಾದರೂ ಎದಕ್ಕೆ ಹಂಗೆ ಅಂತಂದರೆ, ಇಲ್ಲ ಮೇಡಮ್ ನನಗೇನ ಹಾಗಾಗಿ, ಇಲ್ಲಾಂದರೆ ನೀವು ಅಣ್ಣನ ಜೊತೆ ಕೂಡಿ ಬಾಳ್ತೀರಲ್ಲ ಅಂತ ಕೂಡಿ ಬಾಳ್ತೀರಾ ಅಂತ ಕೇಳ್ತಾನೆ. ಇಲ್ಲ ಅದೆಲ್ಲ ಫ್ಲ್ಯಾಶ್ ಬ್ಯಾಕ್ ಎಲ್ಲ ನೆನೆಸ್ಕೊಂಡ್ಬಿಡ್ತಾಳೆ ಅವರಮ್ಮ ವಿದ್ಯಾ. ಅವರಮ್ಮ ಮತ್ತು ಭದ್ರನೂ ಮತ್ತು ವಿದ್ಯಾ ಅದೆಲ್ಲ ಜಗಳ ಆಡಿದ್ದು. ಅಲ್ಲಮ್ಮ ನೀನು ಈ ಕಡೆ ಡಿವೋರ್ಸು ಕೊಡಲ್ಲ, ಜೊತೆಗೆ ಬಾಳೋಕ್ಕೂ ರೆಡಿ ಇಲ್ಲ ಅಂದರೆ ಏನು ಅರ್ಥ ಅಂತೇಳಿ ಲಾಯರ್ನ ಕೋಪ ಮಾಡ್ಕೊತಾರೆ. ಅಂದರೆ ಆಸ್ತಿಗೋಸ್ಕರನೂ ಈ ಥರ ಮಾಡ್ತೀನಿ ಅಂದಾಗ ವಿದ್ಯಾ ಕೋಪ ಮಾಡ್ಕೊಂಡ್ಬಿಡ್ತಾಳೆ. ರತ್ನಾಕನೂ ಮುಖ ಚಿಕ್ಕದು ಮಾಡ್ಕೊತಾಳೆ. ರತ್ನಾಕನೂ ಮುಖ ಚಿಕ್ಕದು ಮಾಡಿಕೊಂಡು, ಇಲ್ಲ ಮೇಡಮ್ ನನಗೆ ಅವರಿಂದ ನಯ ಪೈಸೆ ಕೂಡ ಬೇಡ ಅಂತೆಲ್ಲ ಹೇಳ್ತಾಳೆ. ನನ್ನ ಬದುಕು ಹೆಂಗೆ ಕಟ್ಕೋಬೇಕಂತ ನನಗೆ ಸಂದಾಗೆ ಗೊತ್ತೈತಿ ಅಂತೆಲ್ಲ ಹೇಳ್ತಾಳೆ. ನಾನು ಯಾರ ಮೇಲೂ ಡಿಪೆಂಡ್ ಆಗಿ ಬದುಕೋಕ್ಕೆ ಇಷ್ಟಪಡಲ್ಲ ಅಂತ ಲಾಯರ್ಗೆ ಕೋಪದ, ಈ ವಿಷಯನ ನೀನು ಅದನ್ನೇ ಅಂಡರ್ಲೈನ್ ಮಾಡಿ ಬರಿಬೇಕು ಅಂತೆಲ್ಲ ಹೇಳ್ತಾ, ನನಗೆ ಮಸಿ ಬಳಿದು ನನ್ನ ಹೊಟ್ಟೆಲಿರೋ ಮಗುವಿಗೆ ಕಳಂಕ ಹೊರಿಸಿದ್ರೆ ಇವಾಗ ನಾನೇನಾದರೂ ಡಿವೋರ್ಸ್ ಒಪ್ಕೊಂಡ್ಬಿಟ್ರೆ ನಾನೇ ತಪ್ಪು ಮಾಡಿದ್ದೀನಿ ಅನ್ನಂಗೆ ಆಗಂಗಿಲ್ಲ ಮೇಡಮ್ ಅಂತೆಲ್ಲ ವಿದ್ಯಾ ಕೇಳ್ತಾ. ಇಲ್ಲ ಮೇಡಮ್, ನಾಳೆ ನನ್ನ ಹುಟ್ಟಿರೋ ಮಗ ನಾಳೆ ಅಪ್ಪ ಯಾರು ಅಂತ ಕೇಳಿದರೆ ನಾನು ಏನಂತ ಹೇಳಬೇಕು, ಇವರೇ ನಿಮ್ಮಪ್ಪ ಅಂತ ನಾನು ಹೇಳೋದೆಲ್ಲ ಬೇಡವೇ ಅಂತೆಲ್ಲ ವಿದ್ಯೆ ಹೇಳ್ತಾಳೆ. ಆವಾಗ ರತ್ನಾಕನು ಅಜ್ಜಿ ಮತ್ತು ಲಾಯರು ಕ್ವಾಟ್ಲೆ ಎಲ್ಲ ಇವ್ರು ಆಲೋಚನೆ ಮಾಡ್ತಾ ಇರೋದು ಕರೆಕ್ಟ್ ಇದೆ ಅಲ್ಲ ಅಂತ ಹೇಳ್ತಾರೆ. ಇನ್ನು ನೆಕ್ಸ್ಟ್ ಎಪಿಸೋಡ್ ಬರುತ್ತೆ. ನೆಕ್ಸ್ಟ್ ಎಪಿಸೋಡ್ ಬಂದಾಗ ಇಲ್ಲಿ ಹಾಲೊಳಗೆ ಎಲ್ಲರೂ ಕುಂತಿರ್ತಾರೆ. ಹಾಲ್ನಾಗೆ ಎಲ್ಲರೂ ಕುಂತಿದ್ದಾಗ ಲಾಯರ್ ಬಂದು ಮಾತಾಡ್ತಾನೆ. ಲಾಯರ್ ಬಂದಾಗ ಸಾವಿತ್ರಿ, ವಿನಂತ್ರಿ ಮತ್ತು ಆಮೇಲೆ ಗೋವಿಂದ ಮತ್ತು ಶಿವರಾಮೇಗೌಡ ಎಲ್ಲರೂ ಇರ್ತಾರೆ. ಎಲ್ಲರೂ ಇದ್ದಾಗ ಏನು ಬೇಕಂತೆ ಅಂತ ಏನು ಬರೆದಿದ್ದಾರೆ ಸ್ವಲ್ಪ ನೋಟಿಸಲ್ಲಿ ನೋಡಿ ಹೇಳಿ ಅಂತ ಲಾಯರ್ ಸಾಹೇಬ್ರಿಗೆ ಹೇಳ್ತಾರೆ. ಆ ಕಡೆಯಿಂದಲೂ ನೋಟಿಸ್ ಬಂದರೆ ಸ್ವಲ್ಪ ನೋಡಿ ಅಂತ ಶಿವರಾಮೇಗೌಡ ಹೇಳಿದಾಗ ಆವಾಗ ಸರಿ ನೋಡ್ತೀನಿ ಅಂದ. ಏನೋ ಡಿವೋರ್ಸ್ ಅಂತ ಸೈನ್ ಮಾಡಿಬಿಟ್ಟಿದ್ದಾರಾ ಅಂತೆಲ್ಲ ಸಾವಿತ್ರಿ ಕೇಳಿದಾಗ ಇಲ್ಲ ಅವರು ಡಿವೋರ್ಸ್ ಕೊಡೋಕೆ ರೆಡಿ ಇಲ್ಲ ಅಂತೆಲ್ಲ ಹೇಳ್ತಾರೆ. ಹೌದಾ, ಡಿವೋರ್ಸ್ ಕೊಡೋಕೆ ರೆಡಿ ಇಲ್ಲ ಅಂದರೆ ಹಂಗಂದ್ರೆ ಏನಾದರೂ ದುಡ್ಡು ಹಣಕಾಸು ಎಲ್ಲ ಏನಾದರೂ ಡಿಮ್ಯಾಂಡ್ ಮಾಡ್ತಾ ಇದ್ದಾರಾ ಅಂತ ಸಾವಿತ್ರಿ ಕೇಳಿದರೆ, ಇಲ್ಲ ಅವ್ರೇನಾದರೂ ನಮಗೆ ದುಡ್ಡು ಬೇಡ ಅಂತ ಹೇಳಿ ಎಲ್ಲ ಮಾಡಿದಾರ. ಆವಾಗ ಲಾಯರ್ ಹೇಳ್ತಾನೆ, ಇಲ್ಲ ಅವ್ರು ನಮಗೇನು ಬೇಡ ಅಂಥೇಳಿ ಇಲ್ಲಿ ಅಂಡರ್ಲೈನಲ್ಲಿ ಮಾಡಿದ್ರು.
ಅಂತೇಳಿ ಹೇಳ್ತಾರೆ. ನನಗೆ ಇದರಲ್ಲಿ 1 ರೂಪಾಯಿನೂ ಬೇಡ ಅಂಥೇಳಿ ಬರ್ತಿದ್ದಾರ ಅಂತೆಲ್ಲ ಹೇಳಿಬಿಡ್ದ. ಈಶ್ವರಿನೂ ಗಾಬರಿ ಆಗ್ತಾ, ಅಜ್ಜಿ ಅಂತೂ ತುಂಬ ಖುಷಿ ಪಡ್ತಾಳೆ. ನೆಕ್ಸ್ಟ್ ಎಪಿಸೋಡ್ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ನಿಮ್ಮ ನೆಚ್ಚಿನ ಸೀರಿಯಲ್ ನಿಮ್ಮ ಜೊತೆ. ಹಾಗೆ ಒಂದು ಕಮೆಂಟ್ ಹಾಕಿ. ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮುದ್ದು ಸೊಸೆ ಇದು 13/5 ಡೇಟ್ ಆಗಿರುತ್ತೆ. ಬುಧವಾರದ 13 ಮೇ ಬುಧವಾರ ಡೇಟ್ ಆಗಿರುತ್ತೆ. ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್.